ಕಪ್ ನಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಬಡ್ಗೆ, ನನ್ನ ಜೊತೆಗಿದ್ರೆ ದಿವ್ಯ ಜೊತೆ. ಹಲೋ ದಿವ್ಯಾ. ಹಲೋ ಅರುಣ್. ಕಪ್ ನಮ್ದು ಆಯ್ತಲ್ಲ? ಆಯ್ತು. ಮುಂದಿನ ಸಲ ಕಪ್ ನಮ್ದು ಅನ್ನೋದು ಬಂದಿದೆ ಇವಾಗ. ಹೌದು, ಈಗ ಮಾತ್ರ ಅಲ್ಲ, ನಮ್ದೇ. ನೆಕ್ಸ್ಟ್ ನಮ್ದೇ ಅಂತ ಹೇಳಿ. ಸೊ ಈ ಕಪ್ ಗೆದ್ದ ನಂತರ ಈಗ ಸಂಭ್ರಮಾಚರಣೆ ನಿನ್ನೆಯಿಂದಲೂ ನಿಲ್ತಾ ಇಲ್ಲ, ಮುಗಿಯಲ್ಲ. ಇದು ಮುಂದಿನ ಸೀಸನ್ ಬರೋವರೆಗೂ ಕೂಡ ನಿಲ್ಲಲ್ಲ. 17 ವರ್ಷಗಳಾಗಿ 18ನೇ ವರ್ಷಕ್ಕೆ ಕನಸು ನನಸಾಯಿತು. ಬೆಂಗಳೂರಿನಲ್ಲಿ RCB ಹಬ್ಬ ದುಬ್ಬಟ್ಟಾಯ್ತೀಗ. ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ವಿಜಯೋತ್ಸವವನ್ನ ಮಾಡೋಕ್ಕೋಸ್ಕರ ತಯಾರಿ ನಡೀತಾ ಇದೆ. ಅಭಿಮಾನಿಗಳಲ್ಲಂತೂ ಸಂಭ್ರಮಕ್ಕೆ ಕೊನೆಯೇ ಇಲ್ಲ ಅದಕ್ಕೆ. ಸೊ 17 ವರ್ಷ ಮುಗಿದು 18ನೇ ವರ್ಷದಲ್ಲಿ ಕನಸು ನನಸಾದಂಥ ಕ್ಷಣ ಒಂದ್ ಕಡೆಗೆ ಹೈಕೋರ್ಟ್ನ ಮೇಲ್ಭಾಗದಲ್ಲಿ ಜನ ಕಿಕ್ಕಿರಿದು ನಿಂತು ನೋಡ್ತಾ ಇದ್ದಾರೆ, ಇನ್ನೊಂದು ಕಡೆಗೆ ಮರ ಏರಿ ನೋಡ್ತಾ ಇದ್ದಾರೆ. ಒಂದೊಂದ ಅಯ್ಯಯ್ಯಯ್ಯಯ್ಯೋ, ಎಂತೆಂತಹ ಅಭಿಮಾನಿಗಳು ಬಸ್ ಮೇಲೆ ಹತ್ತಿದ್ದಾರೆ, ಮರದ ಮೇಲೆ ಹತ್ತಿದ್ದಾರೆ, ಹೈಕೋರ್ಟ್ನ ಮೇಲ್ಭಾಗದಲ್ಲಿ ಹತ್ತಿದ್ದಾರೆ. ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಜನ ನಿಂತ್ಕೊಂಡು ಕಿಕ್ಕಿರಿದು ನೋಡ್ತಾ ಇದ್ದಾರೆ. ರಸ್ತೆಯಲ್ಲಿ ಬರಬೇಕಾದ್ರೇ RCB ಅಭಿಮಾನಿಗಳನ್ನು ನೋಡಿ ಫಿದಾ ಆದಂಥ ಕೊಹ್ಲಿ ಈಗ ವಿಧಾನಸೌಧದ ಮುಂಭಾಗದಲ್ಲಿ, ಜೊತೆಗೆ ಸ್ಟೇಡಿಯಂನ ಒಳಭಾಗದಲ್ಲಿ ಮರ ಏರಿ ಕೂತಂಥವ್ರನ್ನೆಲ್ಲ ನೋಡಿ ಏನು ಅನಿಸ್ಬಾರ್ದು. ನಾನಾಗಲೂ ಹೇಳ್ತಾ ಇದ್ದೆ, ಈ RCB ಟೀಮ್ನಲ್ಲಿದ್ದಂಥವ್ರು ಅನೇಕರು ಬೇರೆ ಟೀಮ್ನಲ್ಲಿದ್ದಾಗಲೂ ಕೂಡ ಕಪ್ ಗೆದ್ದಿದ್ದಾರೆ. ಆದರೆ ಇಂತಹ ಅಭಿಮಾನಿಗಳನ್ನು ಅವ್ರು ನೋಡಿದಾರೋ ಇಲ್ಲೋ. ಪ್ರತಿಯೊಬ್ಬ ಆಟಗಾರನಿಗೂ ಒಂದು ಆಸೆ ಇರುತ್ತೆ ಇನ್ನು ಮೇಲೆ. ಅಲ್ಲಿ ನೋಡಿ, ಮರ ಏರ್ತಾನೆ ಇದ್ದಾರೆ. ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ? ಬಿದ್ದು ಕೈಕಾಲು ಮುರ್ಕೊಂಡ್ರೆ ಏನ್ ಕತೆ ಅಲ್ಲಿ? ಜೋಶಲ್ಲಿ ಹೋಗ್ಬಿಡ್ತಾರೆ, ಆಮೇಲೆ ಇಳಿಯೋವಾಗ್ಲೇ ಇರೋದಲ್ವಾ? ಅಲ್ಲ, ಆಮೇಲೆ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಈ ಸಂಭ್ರಮಕ್ಕೆಲ್ಲ ಒಂದು ಕಪ್ಪು ಚುಕ್ಕೆ ಬಂದಂಗೆ ಆಗತ್ತೆ ಅಲ್ವಾ? ಏನಕ್ಕಿಂತವೆಲ್ಲ ಮಾಡ್ತಾರೆ ಹುಚ್ಚು ಸಾಹಸನ? ಡಿಸ್ಟರ್ಬೆನ್ಸ್ ಇಲ್ದಿರೋ ವಿಜುವಲ್ಸ್ ಕಾಣಿಸ್ಬೇಕು. ಅಲ್ಲ, ತುಂಬಿಕೊಳ್ಳಿ, ಬೇಡ ಅನ್ನೋದಿಲ್ಲ. ಈ ಇರೋ ಕ್ಷಣನೇ ತುಂಬಿಕೊಳ್ಬೇಕಾಗಿರೋದು, ಕಣ್ ತುಂಬಿಕೊಳ್ಬೇಕಾಗಿರೋದು. ಆ ಕ್ಷಣನೇ ಆಗಿದೆ. ಯಾರು ಮಿಸ್ ಮಾಡ್ಕೊಳಕ್ ಬಯಸ್ತಾರೆ ಹೇಳಿ? ಇವತ್ತು ಯಾರಾದರೂ ಈ ದೃಶ್ಯವನ್ನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತಂದ್ರೆ ಅವನಷ್ಟು ನತದೃಷ್ಟ ಇನ್ನೊಬ್ಬ ಇಲ್ಲ. 100% ಅವನಷ್ಟು ನತದೃಷ್ಟ ಇನ್ನೊಬ್ಬ ಇಲ್ಲ. ಹೌದು, RCB ಅಭಿಮಾನಿಗಳಾಗಿ ಅದೇ ಹೇಳೋದು. ನೋಡಿ, ಅವನು 1ನೇ ವರ್ಷ ಆದಾಗ, ಅವನು ಹುಟ್ಟಿದಾಗ RCB ಶುರು ಆಗಿದ್ದು. RCB ಸೀಸನ್ ಶುರು ಆಯ್ತು, RCB ಹುಟ್ಕೊಂಡಿದ್ದು. ಈಗ ಅವನಿಗೆ 18ನೇ ವರ್ಷ ಆದಾಗ ಈ ಕಪ್ ನೋಡ್ತಾ ಇದ್ದಾನೆ ಅವನು. ಅವನಿಗೆ ಹೆಂಗಿರ್ಬೇಕು ಪರಿಸ್ಥಿತಿ, ಹೆಂಗ್ ಕಾಣಿಸ್ತಾ ಇರುತ್ತೆ ಅವನಿಗೆ. ಸಣ್ಣ ಮಗು ಇದ್ದಾಗಿಂದ ನೋಡ್ಕೊಂಡು ದೊಡ್ಡವರಾದ್ಮೇಲೆ ಏನೋ ಬಿಡ ನಡೀತಾ ಇದೆ ಅನ್ನೋದು. ಆದ್ರೆ ಸಣ್ಣ ಇದ್ದಾಗಿಂದ ನೋಡ್ಕೊಂಡು ಬರೋದಕ್ಕೂ 18ನೇ ವರ್ಷಕ್ಕೆ ಕಪ್ಪು ನೋಡೋದಕ್ಕೂ ವ್ಯತ್ಯಾಸ ಇದೆಯಲ್ಲ. ಸೊ ಆ ಸಂಭ್ರಮವನ್ನ ಕಣ್ತುಂಬಿಕೊಳ್ಳದೆ ಇದ್ರೆ ನಿಮ್ಮಂತ ನತದೃಷ್ಟರು ಇನ್ನೊಬ್ರು ಇಲ್ಲ. ನಾನು ಇನ್ನೊಮ್ಮೆ ಯಾವಾಗ ನೋಡ್ಕೊಳ್ತೀನಿ, ಇನ್ಯಾವುದೋ ವಿಡಿಯೋ ನೋಡ್ಕೊಳ್ತೀನಿ ಅಂದ್ರೆ ಅದಾಗೋದಿಲ್ಲ. ಲೈವೇ ನೋಡ್ಕೊಳ್ಬೇಕು. ಅದರಲ್ಲೂ ಪಬ್ಲಿಕ್ ಟಿವಿ ಆನ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ನಿಮಗೆ ಎಲ್ಲವನ್ನೂ ತೋರಿಸ್ತೀವಿ, ಮರ ಏರೋದನ್ನು ತೋರಿಸ್ತೀವಿ, ಸೆಲೆಬ್ರೇಷನ್ ತೋರಿಸ್ತೀವಿ, ಎಕ್ಸಾಕ್ಟ್ಲಿ. ಅದರಲ್ಲಿ ಯಾವ ಡೌಟೇ ಇಲ್ಲ. ನೋಡಿ, ಆಗ್ಲಿಂದ ತೋರಿಸ್ತಾ ಇದೀವಿ ಅಲ್ಲಿ ಜನ ಹೇಗೆ ಸೇರ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಕಡಿಮೆನೇ ಆಗ್ತಾ ಇಲ್ಲ ಸಂಖ್ಯೆ, ಹೆಚ್ಚಾಗ್ತಾ ಇದೆ, ಇನ್ನೂ ಜಾಸ್ತಿ ಆಗುತ್ತೆ. ಯಾಕೆ ಅಂತಂದ್ರೆ ಮಾರ್ನಿಂಗ್ ಶಿಫ್ಟ್ ಅಲ್ಲಿ ಹೋಗಿ ಕೆಲಸಕ್ಕೆ ಹೋಗಿರೋರು ಜಾಸ್ತಿ ಇದ್ದಾರೆ. ವೀಕ್ ಡೇಸ್ ಆಗಿರೋದ್ರಿಂದ ಅರುಣ್ ಸ್ವಲ್ಪ ಕ್ರೌಡ್ ಕಮ್ಮಿ ಅಂತ ಅನ್ಬೋದು. ಅಂದ್ರೆ ಇದನ್ನೇ ಕಮ್ಮಿ ಅಂತ ಅನ್ನೋದಲ್ಲ, ವೀಕೆಂಡ್ ಆಗಿದ್ರೆ ಅದ್ರ ಕಥೆನೇ ಬೇರೆ. ಎಕ್ಸಾಕ್ಟ್ಲಿ. ಆಮೇಲೆ ತುಂಬಾ ಜನ ಗೊತ್ತಾಗಿಲ್ಲ ಇವತ್ತು, ಕೆಲವರಿಗೆ ಮಾತ್ರ ಗೊತ್ತಾಗ್ಬಿಟ್ಟಿದೆ ಇವತ್ತೆಲ್ಲ ಟೀಮ್ ಬರುತ್ತೆ ಅಂತ ಹೇಳಿ. ಯಾಕಂದ್ರೆ ರಾತ್ರಿ ಮ್ಯಾಚ್ ಮುಗಿದಿರೋದು. ಈ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಅದು ಎಲ್ಲರಿಗೂ ಬೇಗ ಮುಟ್ಸುತ್ತೆ, ಕರೆಕ್ಟ್. ಬಟ್ ತುಂಬಾ ಜನಕ್ಕೆ ಏನಾಗಿರುತ್ತೆ, ನಿನ್ನೆ ರಾತ್ರಿ ಮ್ಯಾಚ್ ನೋಡಿರ್ತಾರೆ, ಮ್ಯಾಚ್ ನೋಡ್ಬಿಟ್ಟಿರ್ತಾರೆ, ರಾತ್ರಿ 2 ಗಂಟೆವರೆಗೂ ಸೆಲೆಬ್ರೇಷನ್ ಮಾಡ್ಬಿಟ್ಟಿರ್ತಾರೆ, 3 ಗಂಟೆಗೆ ಮಲಗ್ತಾರೆ, ಎದ್ದೇಳೋದೇ ಒಂದು 11 ಗಂಟೆ 12 ಗಂಟೆ ಆಗಿರುತ್ತೆ. ಆಮೇಲೆ ನೋಡುವಷ್ಟೊತ್ತಿಗೆ ಗೊತ್ತಾಗಲ್ಲ, ಅಯ್ಯೋ ಅಲ್ಲಿಗೆ ಹೋಗ್ಬೇಕಾಗಿತ್ತಲ್ಲ ಅಂತಾರೆ. ಆಮೇಲೆ ಈಗ ಬೇರೆ ಡಿಸ್ಟಿಕ್ ಅಲ್ಲಿ ಇರ್ತಾರೆ, ಕರ್ನಾಟಕದ ಬೇರೆ ಭಾಗಗಳಲ್ಲಿ. ಅವ್ರಿಗೆ ಇಲ್ಲಿಗೆ ಬರಕ್ ಸರಿ ಸುಮಾರಾದ್ರೂ ಒಂದು 7-8 ಅವರ್ ಆದ್ರೂ ಬೇಕು. ಅವ್ರು ತುಂಬಾ ಮಿಸ್ ಮಾಡ್ಕೊಳ್ತಾರೆ, ಅಯ್ಯೋ ನಮಗ್ ಗೊತ್ತಾಗ್ಲಿಲ್ಲ ಅಂತ ಹೇಳಿ. ಸೊ ಅವ್ರು ಅಟ್ ಲೀಸ್ಟ್ ಒಂದು 6-7 ಗಂಟೆಗೆ ಬಿಟ್ಟಿದ್ರೆ ಈಗ ಬಂದ್ ಮುಟ್ಟೋರು ಅವರು. ಈಗ ಆಗಲ್ವಲ್ಲ. ಸೊ ಹಾಗಾಗಿ ಅದೆಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ನಿಮ್ಗೆ ಹೇಳ್ತಾ ಇರೋದು, ಇಲ್ಲಿ ನೋಡಿ, ಈ ಎಂತ ಹುಚ್ಚಾಟ ಇವೆಲ್ಲ. ಆ ಕಡೆ ಹೋಗ್ರಿ, ಆ ಕಡೆ ಎಲ್ಲ ಯಾರು ನಡೆದ ಕಡೆ
ದಯವಿಟ್ಟು ಎಲ್ಲ ಬನ್ನಿ, ನೀವು ಯಾರಪ್ಪ ನೀವು ದಯವಿಟ್ಟು ಟಿಕೆಟ್ ಬಂದ್ಬಿಡಿ, ದಯವಿಟ್ಟು ಆಯ್ತು ಒಂದು ನಿಮಿಷ ಇರ್ಲಿ, ಬಂದ್ಬಿಡಿ ದಯವಿಟ್ಟು ಬಂದ್ಬಿಡಿ, ಒಂದು ನಿಮಿಷ ಯಾರಾಗಿ ನಡೆದು ಹಾಕಿ ನಡೆದು ಹಾಕಿ ಇಯರ್ಸ್ ಇಂದ ಕ್ರಿಟಿಸಿಸಮ್ ಮಾಡಿದ್ದಾರೆ ನಮ್ಗೆ 5 ಟ್ರೋಫೀಸ್ ಅಂತ. ಈ ಸರ್ತಿ ನಾವು ಮಾಡಿ ತೋರಿಸಿದ್ವಿ. ಈ ಸಲ ಕಪ್ ನಮ್ದು. ವಿರಾಟ್ ಕೊಹ್ಲಿ ತುಂಬಾ ಖುಷಿ ಆಗ್ತದೆ. 18 ವರ್ಷ ಸೇರಿ ತುಂಬಾ ಖುಷಿ ಆಗ್ತದೆ. ಕೊಹ್ಲಿಗಿಂತ ನಮ್ಗೆ ತುಂಬಾ ಖುಷಿ ಆಗಿದೆ. ವಿರಾಟ್ ಕೊಹ್ಲಿ ಫ್ಯಾನ್ ಮೇಡಮ್. ಆಫ್ಟರ್ 18 ಇಯರ್ಸ್ ಇವತ್ತು ಟ್ರೋಫಿಯನ್ನ ಕಣ್ತುಂಬಿಸಿಕೊಳ್ಳುವಂತಹ ಕ್ಷಣ ಇವತ್ತು. ಏನು ತುಂಬಾ ಖುಷಿ ಆಗ್ತಿದೆ. ಐ ಕಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಈ ಸಲ ಕಪ್ ನಮ್ದಾಯ್ತು. ಕಮ್ ಆನ್ ಆರ್ಸಿಬಿ. ವಿರಾಟ್ ಗೆ ಟ್ರೋಫಿಗೆ ವಿರಾಟ್ ಬೇಕು. ಟ್ರೋಫಿಗೆ ವಿರಾಟ್ ದಟ್ಸ್ ವಿರಾಟ್ ಲೀಗಸಿ. So, ಅದು ಅಭಿಮಾನ ಅಲ್ವಾ ದಿವ್ಯಾ? ಹೆಂಗಿದೆ ಕ್ರೇಜು ಅಲ್ಲ, ಬೇರೆ ಟೀಮು 5 ಟ್ರೋಫಿ ಪಡೆದ್ರು, ಒಂದೇ ಅವ್ರು 1 ಟ್ರೋಫಿ ತಗೊಂಡಿರೋದು. ಇಲ್ಲ, ನಿಜ ಅದು. ಏನ್ ಗೊತ್ತಾ, ಈ ಮುಂಬೈ ಮತ್ತೆ ಚೆನ್ನೈ ಎಲ್ಲ ಇದೆಯಲ್ಲ, ಅವ್ರು ಟ್ರೋಫಿ ಗೆದ್ದಾಗೆಲ್ಲ ನಮ್ಮ RCB ಅಭಿಮಾನಿಗಳನ್ನ ಸಿಕ್ಕಾಪಟ್ಟೆ ಉರ್ಸಿರೋರು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಂಡಾಗೆಲ್ಲ ವಿಡಿಯೋ ಮಾಡೋದು, ಯಾವ ರೀತಿಯಲ್ಲಿ RCB ಅವ್ರನ್ನ ಗೋಳು ಹೊಯ್ಕೋಬೇಕು ಹಂಗ್ ಗೋಳು ಹೊಯ್ಕೊಂಡ್ಬಿಟ್ಟಿದ್ದಾರೆ. ಈಗ ನಮ್ ಸರ್ದಿ ಅಲ್ವಾ, ನಾವೀಗ ಗೋಳು ಹೊಯ್ಕೋಬೇಕು. ನಾವು ಬಿಡ್ತೀವಾ? ಅಯ್ಯೋ, ನಾವು ಕಡಿಮೆ ಏನಿಲ್ಲ, ನಾವು ಮಾಸಿಗೂ ರೆಡಿ, ಕ್ಲಾಸಿಗೂ ರೆಡಿ.